ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮಂಗಳಕರವಾದಂತಹ ದಿನವಾದ ಅಕ್ಷಯ ತೃತೀಯ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಅಕ್ಷಯ ತೃತೀಯ ತಿಥಿ ಆರಂಭವಾಗಿ ಅಂತ್ಯ ಯಾವಾಗ ಆಗುತ್ತದೆ, ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಹಾಗೆ ಯಾವ ಸಮಯದಲ್ಲಿ ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ಬಹಳ ಶ್ರೇಷ್ಠವಾದ ಹಬ್ಬಗಳು ತುಂಬ ಇದೆ. ಅದರಲ್ಲಿ ಅಕ್ಷಯ ತೃತೀಯ ಬಹಳ ಶ್ರೇಷ್ಠ ಅಂತ ನಮ್ಮ ಹಿರಿಯರು ಮೊದಲಿನಿಂದಲೂ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಹಾಗೆಯೇ ಇದನ್ನು ಆಚರಣೆ ಮಾಡಿ ಬದುಕು ಬಂಗಾರ ಮಾಡಿಕೊಂಡ ಸಾಕಷ್ಟು ಜನರು ಕೂಡ ಇದ್ದಾರೆ. ಇಂತಹ ಶ್ರೇಷ್ಠವಾದ ದಿನದಂದು ಯಾವುದೇ ರೀತಿಯಾದ ಬೆಲೆ ಬಾಳುವ ವಸ್ತುಗಳನ್ನು ಕೊಂಡು ತಂದರೆ ಅಥವಾ ಒಳ್ಳೆಯ ಕೆಲಸವನ್ನು ಆರಂಭ ಮಾಡಿದರೆ ಈ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ನೀವು ಯಶಸ್ಸನ್ನು ಕಾಣುತ್ತೀರಿ, ಅಭಿವೃದ್ಧಿಯನ್ನು ಹೊಂದುತ್ತೀರಿ ಅನ್ನೋದು ಖಚಿತ. ಇನ್ನು ಈ ದಿವಸ ಹೊಸ ವಾಹನ ಖರೀದಿ, ಚಿನ್ನ ಬೆಳ್ಳಿ ಖರೀದಿ, ಹೊಸ ವ್ಯಾಪಾರ ವ್ಯವಹಾರ ಮಾತುಕತೆ ಮಾಡುವುದು ಕೂಡ ಬಹಳ ಒಳ್ಳೆಯದು. ಅಷ್ಟೇ ಅಲ್ಲ, ಮದುವೆ, ಗೃಹ ಪ್ರವೇಶ, ನಾಮಕರಣ, ಅಕ್ಷರಾಭ್ಯಾಸ ಇನ್ನು ಹೀಗೆ ಹಲವಾರು ಶುಭ ಕಾರ್ಯಗಳು ಮಾಡಿದರೆ ಏಳಿಗೆ ಆಗುತ್ತೆ, ಅದೃಷ್ಟ ಒಲಿಯುತ್ತೆ, ಸಂಪತ್ತು ದುಪ್ಪಟ್ಟು ಆಗುತ್ತೆ. ಇದು ಸತ್ಯವೂ ಹೌದು. ಹಾಗಿದ್ರೆ ಈ ವರ್ಷ ಈ ಶುಭಕರವಾದಂತಹ ದಿನವಾದ ಅಕ್ಷಯ ತೃತೀಯ ಯಾವ ದಿನದಂದು ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯ ಈ ವರ್ಷ ಅಂದರೆ 2026 ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿವಸ ಬಂದಿದೆ. ಇವಾಗ ತೃತೀಯ ತಿಥಿ ಯಾವಾಗ ಆರಂಭ ಆಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯ ತಿಥಿ ಆರಂಭವಾಗುವಂಥದ್ದು ಏಪ್ರಿಲ್ 19ನೇ ತಾರೀಕು ಭಾನುವಾರದ ದಿವಸ ಬೆಳಗ್ಗೆ 10:49 ಆರಂಭವಾಗಿ ಏಪ್ರಿಲ್ 20ನೇ ತಾರೀಕು ಸೋಮವಾರದ ದಿವಸ ಬೆಳಗ್ಗೆ 7:27 ಅಂತ್ಯವಾಗುತ್ತದೆ. ಇಲ್ಲಿ ಸರಿಯಾಗಿ ಗಮನಿಸಿದರೆ ಅಕ್ಷಯ ತೃತೀಯವನ್ನು ಯಾವ ದಿನ ಆಚರಣೆ ಮಾಡಬೇಕು ಅಂದರೆ ನಮಗೆ ಹೆಚ್ಚಿನ ಪ್ರಮಾಣದ ತೃತೀಯ ತಿಥಿ ಏನಿದೆ ಅದು ಏಪ್ರಿಲ್ 19ನೇ ತಾರೀಕು ಬಂದಿದೆ. ಆದ್ದರಿಂದ 19ನೇ ತಾರೀಕು ಚಿನ್ನ ಕೊಳ್ಳುವುದಕ್ಕೆ, ಬೆಳ್ಳಿಯನ್ನು ಕೊಳ್ಳುವುದಕ್ಕೆ ಸೂಕ್ತ. ಅಷ್ಟೇ ಅಲ್ಲ, ಯಾವುದೇ ಶುಭ ಕಾರ್ಯ ಕೂಡ ಮಾಡಬಹುದು. ಅಕ್ಷಯ ತೃತೀಯ ತಿಥಿ ಮರುದಿನ ಅಂದರೆ ಸೋಮವಾರ ಬೆಳಗ್ಗೆ 7:27 ಮುಗಿಯುವುದರಿಂದ ಅಷ್ಟು ಬೇಗ ಯಾವುದೇ ಖರೀದಿ ಕಷ್ಟ. ಆದ್ದರಿಂದ ನೀವು ಭಾನುವಾರ ಅಂದರೆ ಏಪ್ರಿಲ್ 19ನೇ ತಾರೀಕು ಆಚರಣೆ ಮಾಡುವುದು ಬಹಳ ಒಳ್ಳೆಯದು. ಆದರೆ ಸೂರ್ಯೋದಯದ ಪೂಜೆ ಮಾಡಬೇಕು ಎನ್ನುವವರು ಸೋಮವಾರ 7 ಗಂಟೆ ಒಳಗೆ ಪೂಜೆ ಮಾಡಿ, ಇದು ಕೂಡ ತುಂಬಾ ಒಳ್ಳೆಯದು. ಇನ್ನು ಅಕ್ಷಯ ತೃತೀಯದ ದಿನದಂದು ಅಂದರೆ 19ನೇ ತಾರೀಕು ಬೆಳಗ್ಗೆ 10:49 ಮಧ್ಯಾಹ್ನ 12:19 ಕೂಡ ಒಳ್ಳೆಯ ಶುಭ ಮುಹೂರ್ತ ಇದೆ. ಆ ಶುಭ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಕುಬೇರ ಪೂಜೆ, ಲಕ್ಷ್ಮೀ ನಾರಾಯಣರ ಫೋಟೋವನ್ನು ಪೂಜೆ ಮಾಡುವುದು ಕೂಡ ಮಾಡಬಹುದು. ಇನ್ನು ಏಪ್ರಿಲ್ 20ನೇ ತಾರೀಕು ಪೂಜೆ ಮಾಡುವುದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದರೆ ಬಹಳ ಒಳ್ಳೆಯದು. ಅಷ್ಟು ಬೇಗ ಮಾಡಲು ಸಾಧ್ಯವಾಗಲಿಲ್ಲ ಅಂದರೆ ಬೆಳಗ್ಗೆ 7 ಗಂಟೆಯ ಒಳಗೆ ಪೂಜೆಯನ್ನು ಮಾಡಿ ಮುಗಿಸಿ, ಇದು ಕೂಡ ಒಳ್ಳೆಯದೇ. ಮನೆಯನ್ನೆಲ್ಲ ಶುಚಿಗೊಳಿಸಿ ಹಾಗೂ ಒಂದು ಮಣೆಯನ್ನು ಹಾಕಬೇಕು ದೇವರ ಮನೆಯಲ್ಲಿ. ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕಿ ಅದರ ಮೇಲೆ ಕಳಶವನ್ನು ಸ್ಥಾಪನೆ ಮಾಡಬೇಕು. ಕಳಶ ಸ್ಥಾಪನೆ ಜೊತೆಗೆ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಲಕ್ಷ್ಮೀನಾರಾಯಣರ ಫೋಟೋವನ್ನು ಇಡಿ. ಹಾಗೆಯೇ ಕುಬೇರನ ಮೂರ್ತಿ, ಕುಬೇರನ ಯಂತ್ರ ಇದ್ದರೆ ಅದನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿ. ಕಮಲದ ಹೂವಿನಿಂದ ಹಾಗೆ ಮಲ್ಲಿಗೆಯ ಹೂವಿನಿಂದ ಪೂಜಿಸಬೇಕು. ಮತ್ತು ನೀವು ಹೊಸದಾಗಿ ತಂದಿರುವಂತಹ ಚಿನ್ನ ಬೆಳ್ಳಿ ಯಾವುದೇ ಇದ್ದರೂ ಪರವಾಗಿಲ್ಲ, ದೇವರ ಮುಂದೆ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ. ಹಾಗೆ ಏನಾದರೂ ಸಿಹಿ ಮಾಡಿ ನೈವೇದ್ಯವನ್ನು ಮಾಡಿ. ಇನ್ನು ಹಣ ಇರುವವರು ಚಿನ್ನ ಬೆಳ್ಳಿ ಖರೀದಿ ಮಾಡುತ್ತಾರೆ. ಚಿನ್ನ ಬೆಳ್ಳಿ ಕೊಳ್ಳಲು ಹಣ ಹೊಂದಿಸಲು ಸಾಧ್ಯವಿಲ್ಲ ಎನ್ನುವವರು ಕೂಡ ಚಿನ್ನ ಬೆಳ್ಳಿ ಬದಲಿಗೆ ಉಪ್ಪು, ಪೊರಕೆ, ಆಹಾರ ಧಾನ್ಯ, ಅರಿಶಿನ ಕುಂಕುಮ, ವೀಳ್ಯದೆಲೆ ಹೀಗೆ ಶುಭ ಸೂಚಕ ಪದಾರ್ಥಗಳನ್ನು ಕೊಂಡು ತಂದರೆ ಕೂಡ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣರ ಫೋಟೋ ತಂದರೂ ಕೂಡ ಒಳ್ಳೆಯದೇ. ನಂತರ ಲಕ್ಷ್ಮೀನಾರಾಯಣರ ನಾಮ ಜಪ ಮಾಡಿ ಮುಂದಿನ ಅಕ್ಷಯ ತೃತೀಯದಲ್ಲಿ ಚಿನ್ನ ಖರೀದಿ ಮಾಡುವ ಯೋಗವನ್ನು ಕರುಣಿಸಿ ಅಂತ ಬೇಡಿಕೊಳ್ಳಿ. ಖಂಡಿತ ಮುಂದಿನ ವರ್ಷ ಚಿನ್ನ ಬೆಳ್ಳಿ ಖರೀದಿ ಮಾಡುವ ಯೋಗ ಭಗವಂತನು ಕರುಣಿಸುತ್ತಾನೆ.
ಅಷ್ಟೇ ಅಲ್ಲ, ಈ ದಿನ ಮಾಡುವ ದಾನ ಧರ್ಮ ಕೂಡ ಒಳ್ಳೆಯದು. ಆದ್ದರಿಂದ ತುಂಬ ಅಗತ್ಯ ಇರುವವರಿಗೆ, ಬಡವರಿಗೆ ಅನ್ನದಾನ, ಜಲದಾನ ಮಾಡಿ, ಬಹಳ ಒಳ್ಳೆಯದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಜಾಯಿಂಟ್ ಟು ಸಕ್ಸಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.